ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತು ನಾವು ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನದಿಂದ 34ನೇ ವಚನ ಧ್ಯಾನಿಸುವಂಥವರಾಗಿರೋಣ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಮಾತನಾಡಿದಂತಹ ಮಾತುಗಳು ನಮ್ಮ ಜೀವಿತದಲ್ಲಿ ಅತಿ ನಿರೀಕ್ಷೆಯನ್ನ, ಧೈರ್ಯವನ್ನು ತರುವಂತಹ ಮಾತುಗಳಾಗಿದೆ. ಇವತ್ತು ನಮ್ಮ ದೈನಂದಿನ ಜೀವಿತದಲ್ಲಿ, ಇವತ್ತಿನ ಈ ಸ್ಪರ್ಧಾ ಲೋಕದಲ್ಲಿ ನಾವು ಜೀವಿಸುವಾಗ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರ ಜೀವಿತದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣುವ ಚಿಂತೆಯ ಅಂಶದ ಬಗ್ಗೆ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾ ಇರೋ ವಿಚಾರ ಊಟದ ಬಗ್ಗೆ, ವಸತಿಯ ಬಗ್ಗೆ, ಬಟ್ಟೆಯ ಬಗ್ಗೆ ಆಗಲಿ, ಭವಿಷ್ಯದ ಬಗ್ಗೆ ಆಗಲಿ, ಮನುಷ್ಯರಾದ ನಾವು ಯಾವುದೇ ವಿಷಯಕ್ಕಾಗಿ ನಾವು ಚಿಂತನೆ ಮಾಡಬಾರದೆಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಹೊರಗಿನ ಗಾದೆ ಮಾತಿದೆ, ಒಬ್ಬ ಮನುಷ್ಯನ ಹೆಣವನ್ನ ಸುಡಲಿಕ್ಕೆ ಚಿತೆ ಸಾಧ್ಯವಾದರೆ ಚಿಂತೆ ಜೀವಂತವುಳ್ಳ ಮನುಷ್ಯನನ್ನೇ ನಾಶ ಮಾಡುತ್ತೆ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿ, ನೀನು ಚಿಂತಿಸುವ ವಿಚಾರ ಈ ಮುಂಜಾನೆ ವೇಳೆಯಲ್ಲಿ ಯಾವ ವಿಷಯವಾಗಿದೆ ನನಗೆ ತಿಳಿದಿಲ್ಲ. ಆದರೆ ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿರುವ ನಿನ್ನ ಹೃದಯವನ್ನು ಕರ್ತನು ತಿಳಿದಾತನಾಗಿದ್ದಾನೆ. ಯೇಸು ಸ್ವಾಮಿ ಹೇಳುವ ಹಾಗೆ ಹಾರಾಡೋ ಹಕ್ಕಿಗಳನ್ನು ದೇವರು ಪೋಷಿಸ್ತಾ ಇದ್ದಾನೆ, ಸಂರಕ್ಷಿಸ್ತಾ ಇದ್ದಾನೆ. ಹೂಗಳನ್ನು ಸಹ ದೇವರು ಸುಂದರವಾಗಿ ಅಡವಿಯಲ್ಲಿ ರಮಣೀಯವಾಗಿ ಇಟ್ಟಿದ್ದಾನೆ. ಯೇಸು ಸ್ವಾಮಿ ಹೇಳುವ ಹಾಗೆ ಅವುಗಳಿಗಿಂತ ನಾವು ಹೆಚ್ಚಿನವರಾಗಿದ್ದೇವೆ. ದೇವರು ನಮ್ಮ ಕುರಿತಾಗಿ ಚಿಂತಿಸುವವರಾಗಿದ್ದಾರೆ, ನಮ್ಮ ಕುರಿತಾಗಿ ಕಾಳಜಿ ವಹಿಸುವವರಾಗಿದ್ದಾರೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳಿದ್ದಾರೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವುದಾದರೆ ಅವುಗಳ ಕೂಡ ಇವೆಲ್ಲವೂ ನಿಮಗೆ ಸಿಗುತ್ತದೆ ಎಂಬುದಾಗಿ. ಹೌದು ಪ್ರಿಯರೇ, ನಾವು ಮೊದಲು ಏನನ್ನು ಹುಡುಕಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮೊಟ್ಟ ಮೊದಲು ನಮ್ಮ ಜೀವಿತದಲ್ಲಿ ನಾವು ಯೇಸುವನ್ನು ತಿಳಿದುಕೊಳ್ಳುವುದರಲ್ಲಿ ಪ್ರಯಾಸ ಪಡುವುದಾದರೆ, ಆತನ ನೀತಿಯನ್ನು ಪಾಲಿಸುವುದರಲ್ಲಿ ಪ್ರಯಾಸ ಪಡುವುದಾದರೆ, ಕೀರ್ತನೆಗಾರ ರೀತಿಯಾಗಿ ಬೆರೀತಾ ಇದ್ದಾನೆ. 127ನೇ ಕೀರ್ತನೆ 2ನೇ ವಚನ, ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಎಂಥ ಸುಂದರವಾದ ನಿರೀಕ್ಷೆಯ ಮಾತು ಕರ್ತನು ನಮಗಾಗಿಟ್ಟಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಕರ್ತನ ದೃಷ್ಟಿಯಲ್ಲಿ ನೀನು ನಾನು ಅಮೂಲ್ಯರು, ಅತಿ ಪ್ರಿಯರಾಗಿದ್ದೇವೆ. ನಮಗೋಸ್ಕರ ಈ ಲೋಕದ ತಂದೆ ತಾಯಿ ಒಂದು ವೇಳೆ ಚಿಂತಿಸದೇ ಇರಬಹುದು, ಆದರೆ ಕರ್ತನು ನಮಗಾಗಿ ಅತ್ಯಧಿಕವಾಗಿ ಚಿಂತಿಸುವಂಥವರಾಗಿದ್ದಾರೆ. ನಮ್ಮ ಭವಿಷ್ಯವನ್ನು ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾರೆ. ಹೀಗಿರುವುದರಿಂದ ನಮ್ಮ ಜೀವಿತದ ಅಗತ್ಯತೆಗಳು ಏನೇ ಆಗಿರಲಿ, ಆ ಅಗತ್ಯತೆಗಳನ್ನು ನೋಡಿ ನಾವು ಚಿಂತಿಸುವುದು ಅಗತ್ಯವಿಲ್ಲ. ನಮ್ಮ ಎಲ್ಲ ಚಿಂತಾ ಭಾರವನ್ನು ಆತನ ಮೇಲೆ ಹಾಕಬೇಕು. ಆತನು ನಮಗೋಸ್ಕರ ಕಾಳಜಿ ವಹಿಸ್ತಾನೆಂಬುದಾಗಿ ಪೇತ್ರನು ತನ್ನ ಪತ್ರಿಕೆಯಲ್ಲಿ ತಿಳಿಸ್ತಾ ಇದ್ದಾನೆ. ಅದಕ್ಕಾಗಿ ಮುಂಜಾನೆ ವೇಳೆಯಲ್ಲಿ ಇವತ್ತು ನಿನ್ನ ಜೀವಿತದಲ್ಲಿ ಚಿಂತೆ ಮಾಡಲಿಕ್ಕೆ ಇರುವ ವಿಷಯ ಅನೇಕ ಇರಬಹುದು. ಅವೆಲ್ಲವನ್ನು ಕರ್ತನ ಪಾದ ಬಳಿಯಲ್ಲಿಡು. ಕರ್ತನಿಗಾಗಿ ನೀನು ನಾನು ಜೀವಿಸುತ್ತಾ ಆತನ ತಿಳ್ಕೊಳ್ಳುವುದರಲ್ಲಿ ಪ್ರಯಾಸ ಪಡುವುದಾದರೆ, ಆ ಸಮಯಕ್ಕೆ ತಕ್ಕಂತೆ ನಮಗೇನು ಬೇಕು ಎಲ್ಲವನ್ನು ದೇವರು ಒದಗಿಸುವಂಥವನಾಗಿದ್ದಾನೆ. ನಮ್ಮನ್ನು ಆತನು ಪೋಷಿಸುವಂಥವ ತಂದೆ ಆಗಿದ್ದಾರೆ. ದೇವರು ತಾನೇ ಈ ವಾಕ್ಯಗಳಿಂದ ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿಯುಳ್ಳ ಕರ್ತನೆ, ನಮ್ಮ ಕೂಡ ನೀನು ನೇರವಾಗಿ ಈ ದಿನ ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಾವು ಚಿಂತೆ ಮಾಡಲಿಕ್ಕೆ ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳು ನಮ್ಮನ್ನು ಕಾಡುತ್ತವೆ. ನಮ್ಮ ಜೀವಿತದಲ್ಲಿ ಈ ವಿಷಯಗಳಿಂದ ಸಮಾಧಾನವಿಲ್ಲದೆ, ನೆಮ್ಮದಿ ಇಲ್ಲದೆ ನಾವು ಜೀವಿಸುವುದುಂಟು. ಆದರೆ ನಿನ್ನ ವಾಕ್ಯಗಳಿಂದ ನಮಗೆ ಧೈರ್ಯಪಡಿಸಿದ್ದಿ. ನಮಗೋಸ್ಕರ ನೀನು ಚಿಂತಿಸ್ತಿ, ನಮ್ಮ ಅಗತ್ಯತೆಗಳನ್ನು ನೀನು ಪೂರೈಸ್ತಿ ಎಂಬುದಾಗಿ ತಿಳಿಸಿದ್ದಿ. ದೇವಾ, ನಾವು ಎಲ್ಲವನ್ನು ನಿನ್ನ ಕೈಯಲ್ಲಿ ಒಪ್ಪಿಸುತ್ತಾ, ದೇವಾ, ನಿನ್ನ ಮೇಲೆ ಭರವಸೆ ಇಡುತ್ತಾ ಜೀವಿಸಲಿ ಕೃಪೆ ಕೊಡು. ಎಷ್ಟು ಮಾತ್ರಕ್ಕೂ ನಾವು ನಮ್ಮ ಕೊರತೆಗಳನ್ನು ನೋಡದೆ ನಿನ್ನನ್ನು ನೋಡುವವರಾಗಿರಲಿಕ್ಕೆ ಸಹಾಯ ಮಾಡು. ಎಲ್ಲ ಮಹಿಮೆ ನಿನಗುಂಟಾಗಲಿ. ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.